ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮನೆಗೆ ಬಂದಿರತಕ್ಕಂಥ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಮನೆ ಖುಷಿಗೋಸ್ಕರ ಕಷ್ಟಪಡ್ತಿದ್ದಾರೆ. ಮನೆ ಖುಷಿಯಾಗಿರಬೇಕು ಅಂತ ಹೇಳಿ ಅವರು ಕೂಡ ಮನೆ ಖುಷಿಗೆ ಏನೇನು ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ನಿಜಕ್ಕೂ ಆ ಮನೆಯ ಮುದ್ದು ಸೊಸೆಯಾಗಿದ್ದಾರೆ ಮೀನಾ ಮತ್ತು ಅಮ್ಮು. ಇಲ್ಲಿ ನಂದ ಅವರು ಅಮ್ಮನ ಒಪ್ಕೊಳ್ದೇ ಇರಬಹುದು, ಆದರೆ ಮೀನಾನ ಹೇಗೆ ಒಪ್ಕೊಂಡು ಇವತ್ತು ಬೆಸ್ಟ್ ಸೊಸೆ ಅನ್ನೋ ಕಿರೀಟವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಆಲ್ರೆಡಿ ಅಮ್ಮ ಕೂಡ ಒಳ್ಳೆ ಸೊಸೆನೆ ಅನ್ನೋದು ನಂದ ಅವರ ಮನಸ್ಸಿಗೆ ಅರ್ಥ ಆಗಿದೆ. ಆದರೂ ಕೂಡ ಮೇಲ್ನೋಟಕ್ಕೆ ಅದನ್ನು ತೋರಿಸ್ಕೋತಿಲ್ಲ. ಆದರೆ ಇವತ್ತು ನಂದ ಅವರು ನೋಡಿ ಕರ್ಕೊಂಡು ಬಂದಿರೋ ಪ್ರಿಯಾ ನಿಜಕ್ಕೂ ಒಳ್ಳೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಲ್ರೆಡಿ ಮೀನಾ ಬಗ್ಗೆ ಹೊಟ್ಟೆಗೆ ಶುರುವಾಗಿದೆ. ಮನೆಗೆ ಬಂದು ದೀಪ ಹಚ್ಚಬೇಕಿದ್ರೆ ನಾನು ನನ್ನ ಗಂಡ ಚೆನ್ನಾಗಿದ್ರೆ ಸಾಕು, ಅತ್ತೆ ಮಾವನು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದಾಳೆ. ವಲ್ಲಭ ಬಂದು ಅಕ್ಕಿಯನ್ನು ತನ್ನ ಅಕ್ಕನ ಥರ ನೋಡಿ ನಮ್ಮಲ್ಲಿ ಒಬ್ಬರು ಅಂತ ಅಂದ್ಕೊಂಡು ಮಾತಾಡಿದ್ರೆ ಇವನ್ಗೆ ಯಾಕೆ ನನ್ನ ವಿಷಯ ಹೇಳಬೇಕು, ನನ್ನ ಗಂಡ ಇದ್ದಾನೆ, ನಾನು ನನ್ನ ಗಂಡ ಚೆನ್ನಾಗಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಪ್ರಿಯಾ ಯೋಚನೆ ಮಾಡ್ತಾರೆ. ಪ್ರಿಯಾ ನಿಜವಾಗ್ಲೂ ಒಂದು ನ್ಯಾರೋ ಮೈಂಡೆಡ್ ಹುಡುಗಿ ಅಂತ ಹೇಳ್ಬೋದು. ತಾನು ತನ್ನ ಗಂಡ ಚೆನ್ನಾಗಿದ್ರೆ ಸಾಕು, ಉಳಿದವ್ರ ಕತೆ ನನಗೇನು ಅಂತ. ಆದರೆ ಮೀನಾ ಮತ್ತು ಅಮ್ಮು ಖಂಡಿತ ಆ ರೀತಿ ಅಲ್ಲ. ಆ ಮನೆ ಚೆನ್ನಾಗಿರಬೇಕು, ಆ ಮನೇನ ನಾವು ಬೆಳಗಬೇಕು, ಎಲ್ಲರಲ್ಲಿ ನಾವು ಕೂಡ ಒಂದಾಗಬೇಕು, ಕಷ್ಟ ಸುಖ ನಮ್ಮ ಎಲ್ಲರದ್ದು ಕೂಡ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಹೆಣ್ಮಕ್ಳು ಅಂತಾನೆ ಹೇಳ್ಬೋದು. ಇದ್ರ ನಡುವೆ ಬೆಳಗ್ಗೆ ಹಾಕ್ತಿದ್ದಾಗೆ ಪ್ರಿಯಾ ಒಳ್ಳೆ ಸೊಸೆ ಥರ ಇಡೀ ಮನೆ ಕ್ಲೀನ್ ಮಾಡಿ, ತುಳಸಿ ಪೂಜೆ ಮಾಡಿ, ಕಾಫಿ ಮಾಡಿ, ಅಡುಗೆ ಮಾಡಿ ಎಲ್ಲನೂ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ. ಬಟ್ ಗಿರಿಜಾ ಅವ್ರು ಅನ್ಕೋತಾರೆ ಅದನ್ನು ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಸೇರ್ಕೊಂಡು ಮಾಡಿರ್ಬೋದು ಅಂತ. ಆದರೆ ಮೀನಾ ಎಚ್ಚರ ಆಗಿದೆ. ಇಲ್ಲ ಅತ್ತೆ ನಾನು ಮಾಡಿಲ್ಲ ಅಂದಾಗ ಪ್ರಿಯಾ ನಾನು ಮಾಡಿದ್ದು ಅಂತ ಬರ್ತಾರೆ. ಎಲ್ಲರೂ ಶಾಕ್ ಆಗ್ತಾರೆ, ಪ್ರಿಯಾನ ಹಾಡಿ ಹೋಗ್ಲಿರ್ತಾರೆ. ಇದ್ರ ನಡುವೆ ನಂದ ಅವರು ಬರ್ತಿದ್ದಾಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಮಾವ ಅಂತ ಹೇಳ್ತಾಳೆ ಪ್ರಿಯಾ. ಆದರೆ ಗಿರಿಜಾ ಅವರು ನನ್ನ ಗಂಡ ನನ್ನ ಕಾಫಿ ಬಿಟ್ಟು ಯಾರ ಕೈ ಕಾಫಿನೂ ಕೂಡ ಕುಡಿಯೋಲ್ಲ ಅಂತ ಹೇಳಿದಾಗ ಪ್ರಿಯಾಗೆ ಬೇಜಾರಾಗುತ್ತೆ. ಅದನ್ನು ನಂದ ಅವರು ಗಮನಿಸ್ತಾರೆ. ಪಾಪ ಸೊಸೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಸೊಸೆ ಇಷ್ಟಪಡ್ತಿದ್ದಾಳೆ, ಮಾಡ್ಕೊಂಡು ಬಮ್ಮ ಕುಡಿತೀನಿ ಅಂತ ಹೇಳ್ತಾರೆ. ಪ್ರಿಯಾ ಮಾಡ್ಕೊಂಡು ಬರ್ತಾಳೆ, ಹಾಡಿ ಹೋಗ್ಲು ಬಿಡ್ತಾರೆ ಕಾಫಿಯನ್ನು ನಂದವರು. ಇಂಥ ಕಾಫಿನೇ ಕುಡ್ದಿರಲಿಲ್ಲ ಅಂತ ಹೇಳ್ತಾರೆ. ಗಿರಿಜಾ ಅವ್ರಿಗೆ ಹೊಟ್ಟೆ ಉರಿ ಶುರು ಆಗುತ್ತೆ. ಏನಪ್ಪ ಇದು, ನನ್ನ ಗಂಡ ಈ ರೀತಿ ಹೋಗ್ಲು ಬಿಟ್ರಲ್ಲ ಅಂತ ಹೇಳಿ ಪ್ರಿಯಾಗೆ ತುಂಬ ಖುಷಿ ಆಗುತ್ತೆ. ಬಟ್ ಕಾಫಿನ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಸೊಸೆಗೆ ಬೇಜಾರಾಗಬಾರ್ದು ಅಂತ ನಂದ ಅವರು ಆ ರೀತಿ ಹೇಳಿರ್ತಾರೆ. ಇದರಿಂದಾಗಿ ಮೀನಾ ಮತ್ತು ಅಮ್ಮು ಮುಂದೆ ಪ್ರಿಯಾ ಜಂಬ ಕೊಚ್ಕೋತದಾಳೆ. ಇದರ ನಡುವೆ ಪ್ರಿಯಾ ಬಂಡವಾಳ ಏನು ಅನ್ನೋದು ಮೀನಾ ಮತ್ತು ಅಮ್ಮುಗೆ ಗೊತ್ತಾಗಿದೆ. ಜೊತೆಗೆ ಆಕೆ ನಿಜ ಬಣ್ಣ ಏನು ಅನ್ನೋ ಸತ್ಯವನ್ನು ಅತ್ತೆ ಮಾವನ ಮುಂದೆ ಬಿಚ್ಚಿಡೋ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಜಗಳ ಶುರುವಾಗತ್ತಾ? ಮನೆ ರಣರಂಗವಾಗತ್ತಾ? ಪ್ರಿಯಾ ಬರ್ತಿದ್ದಾಗೆ ಮನೆ ಒಡೆದು ಚೂರಾಗತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.